ಹ್ಞೂ ತಿಲಕ್ ಅವರು ಇವೇನೋ ಇಂಪಾರ್ಟೆಂಟ್ ಪೇಪರು ಕಂಪ್ನಿ ರಿಲೇಟೆಡ್ ಪೇಪರ್ ಅಂತ ಅಂದಿದ್ರು. ಇಲ್ಲೇ ಟೇಬಲ್ ಹತ್ರ ಇರಲಿ, ನನ್ನ ಟೇಬಲ್ ಹತ್ರ ಏನು ಯಾರೂ ಬರೋಂಗಿಲ್ಲ. ಇವಳು ಯಾರೋಳು ರಶ್ಮಿ ಕರೆದಿಲ್ಲ ಆವಾಗಲೇ ಟೀಗೆ ಹೋಗಿ ಬರೋಣ ಅಂತಂದು. ಎಲ್ಲೋದ್ಲು ಕಾಣಿಸ್ತಿಲ್ಲಲ್ಲ. ರಾಧಾ ಹೋಗೋಣವಾ? ಬಂದೇನು? ನಾನು ನಿನ್ನ ಹುಡ್ಕಾಡಕತ್ತಿದ್ದೆ. ಇವನ ಬಾಸ್ ಚೇಂಬರ್ನಲ್ಲಿ ಆಮೇಲೆ ಇಟ್ಟಾಯಿತು. ಇನ್ನು ಬಾಸ್ ಹೆಂಗಿದ್ರು ಬರೋದು ಲೇಟ್ ಅಲ್ಲ. ಆಫೀಸ್ನಲ್ಲಿ ಏನು ಯಾರೂ ಇಲ್ಲ. ಬಾ ಟೀ ಕುಡಿದು ಬಂದು ಆಮೇಲೆ ಇದೇನಂದು ನೋಡೋಣಂತೆ. ಬಾ, ಏನೋ ಬಾಸ್ ಬರೋಕ್ಕಿನ್ನ ಒಂದು 15 ನಿಮಿಷ ಆದರೂ ಬೇಕು. ನಾವೇನು 15 ನಿಮಿಷ ಹೋಗಲ್ಲಲ್ಲ, ಏನು ಒಂದು 5 ನಿಮಿಷ. ಅದೇನು ಕ್ಯಾಂಟೀನ್ ಏನು ಭಾಳ ದೂರ ಐತೆ ನಂಗಿಲ್ಲ, ಇಲ್ಲ ಆಫೀಸ್ನಲ್ಲೇ ಇರೋದಲ್ಲ. ಏನು ಒಂದು 5 ನಿಮಿಷ ಟೀ ಕುಡಿದು ಬಂದುಬಿಡ್ತೇವೆ ಬಾ ಅಷ್ಟೊತ್ತಿಗೆ. ಸರಿ ಬಾ. ಹೌದಾ? ಹೋಗಿ ಆರಾಮಾಗಿ ಟೀ ಕುಡಿದು ಬನ್ನಿ. ನೀವು ಬರೋಷ್ಟೊತ್ತಿಗೆ ಏನು ಮಾಡಬೇಕು ಅದು ನಾನು ಮಾಡಿರ್ತೀನಿ. ನಮ್ಮ ಬಾಸ್ ಬಗ್ಗೆ ನಮಗೆ ಗೊತ್ತಿಲ್ವಾ? ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದೇನಿ. ಅವ್ರಿಗೆ ಏನಾದರೂ ಆಗಲಿ, ಅವ್ರ ವಹಿಸಿದ ಕೆಲಸ ಏನಾದರೂ ಇಂಪಾರ್ಟೆಂಟ್ ಫೈಲ್ಸು ಪೇಪರ್ ಏನಾದರೂ ಇದ್ದರೆ ಅದು ಒಂದು ಈಟ್ ಏನಾದರೂ ಡ್ಯಾಮೇಜ್ ಆದ್ರೂ ಅವ್ರು ಸಹಿಸಲ್ಲ. ಹೇಗಿದ್ರು ಬಾಸ್ ಬರೋ ಟೈಮ್ ಆಯಿತು. ಇಂಥ ಪೇಪರ್ಸ್ ಎಲ್ಲ ಅಲ್ಲಿ ಇಲ್ಲಿ ಇಟ್ಟರೆ ಬೈತಾರ, ಅಂಥದ್ರಾಗೆ ಮಾಡ್ತೀನಿ ತಡಿ. ವಾಟರ್ ಬಾಟಲ್ ಕ್ಯಾಪ್ನ ಲೂಸ್ ಮಾಡಿ ಕೆಳಗಡೆ ಬೀಳೋ ಥರ ಮಾಡಿದ್ದೀನಿ. ಕರೆಕ್ಟಾಗಿ ಬಾಸ್ ಬರೋ ಟೈಮ್ಗೆ ನೀರೆಲ್ಲ ಚೆಲ್ಲಿ ಫೈಲ್ಸ್ ಎಲ್ಲ ಪೇಪರ್ ಎಲ್ಲ ತೊಯ್ದು ಬಂದು ಕೂಡಲೇ ಇವಳಿಗೆ ಮಂಗಳಾರತಿ ಮಾಡ್ತಾರೆ. ನನ್ನ ಹತ್ರನೇ ದಿಮಾಗ್ ತೋರ್ಸಕ್ಕೆ ಬರ್ತಾಳೆ. ರಾಧಾ ಇಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ. ತಿಲಕ್, ತಿಲಕ್. ಅಯ್ಯೋ ಬಾಸ್ಗೇನಾಯ್ತು? ನಾನೆಲ್ಲ ರಾಧಾ ಮೇಡಮ್ ನೋಡೋದಕ್ಕೆ ಸ್ವಲ್ಪ ಕೂಲ್ ಆಗ್ತಾರಂದ್ರೆ ಇವ್ರಕ್ಕೆ ಎಷ್ಟು ದೂರಕ್ಕೆ ಹೋಗ್ತಿದಾರ? ಏನು ಬಾಸ್, ಏನು ಹೇಳ್ಬೇಕ್ರಿ? ಇಲ್ಲಿ ಯಾರಿದ್ದು ಟೇಬಲ್? ಇಲ್ಲಿ ಕುಂದಿರೋದು ಯಾವುದು? ಇಲ್ಲಿ ವರ್ಕ್ ಮಾಡೋರು ಯಾರು? ಅಯ್ಯೋ ಇದೇನು ನೀರು ಚಲಾಗೋಗ್ಬಿಟ್ಟವಲ್ಲ. ಮೊದಲು ತೆಗಿತೀನಿ. ತಿಲಕ್, ನಾನು ಕೇಳಿದೆ ನಿಮ್ಮನ್ನ, ಇಲ್ಲಿ ವರ್ಕ್ ಮಾಡೋರು ಯಾರು ಅಂತ ಕೇಳಿದೆ. ಬಾಸ್ ಅದು ರಾಧಾ ಮೇಡಮ್ ಅವರು ಇಲ್ಲೇ ಕೂರ್ತಿದ್ರು, ಅಂದರೆ ಅಲ್ಲಿ ಕ್ಯಾಬಿನಲ್ಲಿ ಕೂರ್ತಿದ್ರು. ಅಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಇಲ್ಲ ಅಂದರೆ ಎಲ್ಲರ ಜೊತೆ ಮಾತಾಡ್ತಾ ಇರ್ಬೋದಂತ ಖಾಲಿ ಇತ್ತಲ್ಲ, ಅದಕ್ಕೆ ಇಲ್ಲೇ ಕೂರ್ತಿದ್ರು. ಎಲ್ರಿ ಅವರು? ಕರೀರಿ, ಮೊದಲು ಕರೀರಿ ಅವ್ರನ್ನ. ಅಯ್ಯೋ ನಾನು ನೋಡಿದ್ರೆ ಇವರಿಬ್ಬರನ್ನು ಒಂದು ಮಾಡಕ್ಕೆ ನೋಡಿದ್ರೆ ಪದೇ ಪದೇ ಇವ್ರು ಬರೀ ಜಗಳ ಆಡೋದ್ರಾಗೆ ಇರ್ತಾರೆ. ನಿಮಗೆ ಹೇಳ್ತಿರೋದು ಕೇಳಿಸ್ತಾ ಇಲ್ಲ? ಹ್ಞೂ ಬಾಸ್, ಪಾಪ ನಮ್ಮ ರಾಧಾ ಮೇಡಮ್ನ ದೇವರೇ ಕಾಪಾಡಬೇಕು. ರಾಧಾ ಮೇಡಮ್, ನೀವು ಎಲ್ಲ ಬರ್ರಿ ಈ ಕಡೆ. ಎಲ್ಲಿಗೆ ಹೋಗಿದ್ರಿ? ಅಯ್ಯೋ ಬಾಸ್ ಯಾಕೆ ಬರೋದಕ್ಕೆ ಸಿಟ್ಟಾಗ್ಯಾರ? ಏನೋ ಅವ್ರಿಗೆ ಕೇಳಿದೆ ಎಲ್ಲ ಟೀ ಕುಡಿಯೋಕೆ ಹೋಗ್ಬಾರ್ದ? ನಿಮ್ಮನ್ನೇ ಕೇಳ್ತಿರೋದು, ಕಿವಿ ಕೇಳಿಸುತ್ತಾ ಇಲ್ಲ? ಬಾಸ್ ಅದು ನೀವಿನ್ನೂ ಬರಲಿಲ್ಲಲ್ಲ, ಅದೇ ಇಲ್ಲೇ ಟೀ ಕುಡ್ದು ಬರೋಣ ಅಂತ ಹೋಗಿದ್ದು. ನೀವು ಟೀ ಕುಡಿಯೋಕೆ ಹೋಗಿದ್ದು ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಈ ಟೇಬಲ್ನಲ್ಲಿ ವರ್ಕ್ ಮಾಡೋದು ನೀವಾ? ಹಾಂ ಹೌದು ಬಾಸ್. ಅಲ್ಲ, ನೀವು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲೆಲ್ಲಿ ಇಡಬೇಕು ಏನಂತ ಒಂದು ಸಾವಿರ ಬುದ್ಧಿ ಇಲ್ವಾ ನಿಮಗೆ? ಸೀರಾ ಆ ಸಣ್ಣ ಮಕ್ಕಳು ಎಲ್ಲಿ ಬೇಕಾದ್ರೂ ಬುಕ್ ಬಿಟ್ಟು ಹೋಗ್ರಲ್ಲ, ಆ ಥರ ಬಿಟ್ಟು ಹೋಗಿದ್ದೀರಲ್ಲ. ನೋಡ್ರಿ ಇಲ್ಲಿ ಸ್ವಲ್ಪ. ಅಯ್ಯೋ ನೀರು, ವಾಟರ್ ಬಾಟಲ್ ನೀರು ಚೆಲ್ತಿದ್ದವು. 15 ಸರಿ ಮಾಡಕ್ಕೆ ಹೋಗ್ತಿದ್ದೀರಾ? ಎಲ್ಲ ಹಾಳಾಗೋದು. ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಸಿಗ್ನೇಚರ್ ಮಾಡೋದು ಅದರಲ್ಲೇ ಇಟ್ಟಿದ್ದೆ. ನಿಮ್ಗೆ ಹೇಳ್ತೆ ತಾನೆ ನನ್ನ ಕ್ಯಾಬಿನಲ್ಲಿ ತಂದಿಡಿ ಅಂತಂದು. ಇಲ್ಲಿ ಈ ಥರ ಬಿಟ್ಟು ಹೋಗೋದು ಇಷ್ಟು ಕೇರ್ಲೆಸ್ ಆಗಿ? ಬಾಸ್ ಅದು ನಾನು ಬಾಟಲ್ ಸರಿಯಾಗಿ ಇಟ್ಟೋಗಿದ್ದೆ. ಆ ಪೇಪರ್ಸು ಇಲ್ಲಿ ಯಾರಿಗೆ ಬರಲ್ಲ ಬಿಡು ಅಂತಂದು ಇಲ್ಲೇ ಟೀ ಕುಡಿದು ಬರೋ ಅಷ್ಟರಲ್ಲಿ ನಾನು ವಾಟರ್ ಬಾಟಲ್ ಮುಚ್ಚಳ ಸರಿಯಾಗಿ ಮುಚ್ಚಿದ್ದೆ ಬಾಸ್. ಅದು ಹೇಗೆ ನೀರು ಚೆಲ್ಲಿದ್ವಿ ಹೇಗೆ ಬಿತ್ತು ಗೊತ್ತಾಗಲಿಲ್ಲ. ನಾನು ಬಂದು ಮಾಡಿದ್ನಾ ಈ ಥರ? ಇಲ್ಲ. ಹಾಂ ನಾನು ಅನ್ಕೊಂಡಂಗೆ ಆಯ್ತು, ನನ್ನ ಪ್ಲಾನ್ ಸಕ್ಸಸ್. ತೀರಾ ಹೊಸ್ದಾಗಿ ಬಂದವ್ರಿಗೆ ಜವಾಬ್ದಾರಿ ಕೊಟ್ಟರೆ ಇದೇ ಥರ ಆಗೋದು. ಅದೇನೋ ಅಂತಾರಲ್ಲ, ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನದಲ್ಲಿ ಕುಂದಿಸ್ಬಾರ್ದು ಅಂತಾರಲ್ಲ, ಹಾಗಾಯ್ತು ನನ್ನ ಹಣೆ ಬರ. ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ ಅಂತಂದ್ರೆ ನಿಮಗೆ ಅಂಥ ಒಳ್ಳೆ ಪೋಸ್ಟ್ ಕೊಟ್ಟೇನಲ್ಲ, ನಂದೇ ತಪ್ಪು. ಮತ್ತೆ ನನಗೆ ಆಗಬೇಕಾಗಿದ್ದೆ ಇದು. ಬಾಸ್ ಅದು ನಮ್ಗೆ ಬೇಕು ಅಂತ. ಸ್ಟಾಪ್ ಇಟ್, ಮುಚ್ಚ್ರಿ ಬಾಯಿ ಸಾಕು. ಯಾವಾಗ ನೋಡಿದ್ರು ಬರೀ ಹುಡುಗಾಟನ ನಿಮಗೆ. ನನಗದು ಗೊತ್ತಿಲ್ಲ. ಆ ಪ್ರೆಸೆಂಟೇಷನ್ ರೆಡಿ ಆಗೋವರೆಗೂ ನೀವು ಇವತ್ತು ಮನೆಗೆ ಹೋಗೋ ಆಗಿಲ್ಲ. ಎಷ್ಟು ದಿನ ಆದರೂ ತೊಗೊಳ್ಳಿ, ಒಂದಿನ ತೊಗೊಂಡ್ರೆ 2 ತೊಗೊಂಡ್ರೆ ನಿಮಗೆ ಬಿಟ್ಟಿದ್ದು. ಎಷ್ಟು ಬೇಗ ಪ್ರೆಸೆಂಟೇಷನ್ ರೆಡಿ ಮಾಡ್ತಿರೋ ಆವಾಗಲೇ ನಿಮ್ಮ ಮನೆಗೆ ಹೋಗೋದು. ಇದು ನನ್ನ ಆರ್ಡ್ರ್ ಅಷ್ಟೇ ಬಾಸ್. ಅಲ್ಲ ಮತ್ತೆ ನೀವು ಅವ್ರಿಗೆ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡೋ ಆಗಿಲ್ಲ. ಇಲ್ಲಿ ಕಂಪ್ನಿಯವ್ರಿಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಎಲ್ಲರಿಗೆ ಅವಳಿಗೆ ಯಾರು ಸಹಾಯ ಮಾಡೋ ಆಗಿಲ್ಲ. ಈ ಥರ ಮಾಡಿದ್ರಲ್ಲ, ಇದು ಈ ಪ್ರಾಬ್ಲಮ್ನ ಅವಳೇ ಸಾಲ್ವ್ ಮಾಡಬೇಕು. ಇಲ್ಲಾಂದರೆ ಕಂಪ್ನಿ ಬಿಟ್ಟು ಪರ್ಮನೆಂಟಾಗಿ ರಿಸೈನ್ ಲೆಟರ್ ಕೊಟ್ಟು ಹೋಗ್ಬೇಕು ಅಷ್ಟೇ. ಹೋಗ್ಲಿ, ಏನೋ ರಂಗನಾಥ್ ಅಂಕಲ್ ಹೇಳಿರೋ ಹುಡುಗಿ ಅಂತಂದು ಹೇಳಿ ನಿಮ್ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಪೋಸ್ಟ್ ಕೊಟ್ಟನಲ್ಲ, ನಂದೇ ತಪ್ಪು. ಅದಕ್ಕೆ ಸರಿಯಾಗೇ ಮಾಡ್ತಿದ್ದೀರ ನೀವು. ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ.
ತಿಲಕ್, ಯಾರು ಎಲ್ಲಿಂದ ಬಂದಾರ, ಅವ್ರ ಸ್ಥಾನ ಏನೋ, ಅವ್ರ ಪೊಸಿಷನ್ ಏನು, ಸ್ವಲ್ಪ ನೆನಪಲ್ಲಿ ಇಟ್ಕೊಳಕ್ಕೆ ಹೇಳಿ. ಯಾರನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ರಾಧಾ ಪ್ಲೀಸ್ ಅಳಬೇಡ, ಸುಮ್ಮನಾಗು. ಬಾಸಿಗೆ ಅವ್ರಿಗೆ ಒಟ್ಟು ನೀಟ್ನೆಸ್ ಇರಬೇಕು. ಇಂಪಾರ್ಟೆಂಟ್ ಪೇಪರ್ ಫೈಲ್ ಈ ಥರ ಆದರೆ ನನಗೂ ಒಂದ್ಸರಿ ಈಗ ಬೈದಿದ್ರು. ಅವ್ರು ಬೈದೆಲ್ಲ ಮನಸ್ಸಿಗೆ ಹಚ್ಬಿಡ, ಅವ್ರು ಇರೋದೇ ಹಾಗೆ. ರಾಧಾ ಮೇಡಮ್, ರಶ್ಮಿ ಅವರೇ, ಸ್ವಲ್ಪ ಅದನ್ನ ಟೇಬಲ್ ಕ್ಲೀನ್ ಮಾಡ್ತೀರಾ? ಓಕೆ ತಿಲಕ್, ನಾನು ಮಾಡ್ತೀನಿ. ಹೆಂಗೆ ನನ್ನ ಪ್ಲ್ಯಾನ್ ಅಂತೂ ನಾನು ಅಂದ್ಕೊಂಡದಕ್ಕಿಂತ ಜಾಸ್ತಿನೇ ಬೈದರು. ಇನ್ಮೇಲೆ ಮಾತಾಡ್ತಾಳ ಅವಳು ಬಾಸ್ನ ಬಂದು ಹಂಗೆ ನಕ್ಕಂತ ಮಾತಾಡ್ಸ್ತಾಳ. ನಮ್ಮ ಬಾಸ್ ಅವಳು ನೋಡಿದ್ರೆ ಹಂಗೆ ಅಯ್ಯೋ ನಾವು ಯಾರು ಈ ಆಫೀಸಲ್ಲಿ ಯಾರೂ ಇಲ್ಲ ಅವಳೊಬ್ಬಳೇ ಭಾಳ ಸುಂದರಿ ಅನ್ನಂಗೆ ಅವಳನ್ನ ಮಾತಾಡ್ಸ್ತಾರೆ. ಮಾತಾಡ್ಸ್ಲಿ ಬಿಟ್ಟು ಹೆಂಗೆ ಮಾತಾಡ್ಸ್ತಾರೆ ನಾನು ನೋಡ್ತೀನಿ. ಇವಳು ಆಫೀಸ್ ಬಿಟ್ಟು ಹೋಗೋವರೆಗೂ ಇದೇ ಥರ ನಾನು ಅವಳ ಪ್ರಾಬ್ಲಮ್ ಮಾಡ್ತಾನೆ ಇರ್ತೀನಿ. ಪಾಪ ರಾಧ, ನಾನು ಟೀ ಕುಡಿಯೋಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅವಳು ಇಲ್ಲೇ ಇರ್ತಿದ್ಲು ಅನ್ನಿಸ್ತೈತಿ. ನಾನೇ ಕರ್ಕೊಂಡೋಗಿ ತಪ್ಪು ಮಾಡಿದ್ದೇನೋ ಅನಿಸ್ಬಿಡ್ತೈತೆ ಒಂದೊಂದು ಸರಿ. ಮತ್ತೆ ಬಾಸ್ ಬಂದರೆ ಮತ್ತೆ ಬೈತಾರ. ಹೋಗಿ ಒಂದು ಬಟ್ಟೆ ಬರ್ತೇನೆ, ಇದನ್ನೆಲ್ಲ ಕ್ಲೀನ್ ಮಾಡೋಕೆ ಬರ್ತೈತಿ. ರಾಧಾ, ಇದು ಬರೀ ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದೆ ಏನೇನಾಗುತ್ತೆ ಅಂತ ಇಲ್ಲೇ ಇರ್ತೀಯಲ್ಲ, ನಿನಗೆ ಗೊತ್ತಾಗುತ್ತೆ. ವೇಟ್ ಆ್ಯಂಡ್ ಸಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಹಿಂಗಿದ್ರೆ ರಾಧಾ ಅಳ್ತಾ ಕೂತಿರ್ತಾಳೆ. ಅವಳು ಅಳೋದನ್ನು ನೋಡಿ ನಾನು ಎಂಜಾಯ್ ಮಾಡ್ತೀನಿ.